ಎಷ್ಟೋ ಬಾರಿ ಆರ್ಥಿಕ ಸಮಸ್ಯೆಗಳು ಮನೆಯನ್ನು ಸುತ್ತುವರೆದು ಸಂಕಷ್ಟ ಎದುರಾದಾಗ ಅನಿವಾರ್ಯವಾಗಿ ನಾವು ಕಷ್ಟಪಟ್ಟು ಸಂಪಾದಿಸಿದ ಚಿನ್ನದ ಒಡವೆಗಳನ್ನು ಬ್ಯಾಂಕಿನಲ್ಲಿ ಅಥವಾ ಗಿರವಿ ಅಂಗಡಿಯಲ್ಲಿ ಇಡಬೇಕಾಗುತ್ತದೆ. ಆದರೆ ಇಟ್ಟ ಚಿನ್ನವನ್ನು ಮರಳಿ ಬಿಡಿಸಿಕೊಳ್ಳಲು ಹಣ ಹೊಂದಿಸಲು ದಿನಗಳದಂತೆ ಬಡ್ಡಿ ಬೆಳೆದು ಆ ಚಿನ್ನ ನಮ್ಮ ಕೈಬಿಟ್ಟು ಹೋಗುತ್ತದೇನೋ ಎಂಬ ಭಯ ಕಾಡಲು ಪ್ರಾರಂಭವಾಗುತ್ತದೆ. ಇಂಥದ್ದೇ ಸಮಸ್ಯೆಗಳು ನಿಮಗಾಗುತ್ತಿದ್ದರೆ, ಗಿರವಿ ಇಟ್ಟ ಚಿನ್ನವನ್ನು ಬೇಗನೆ ಬಿಡಿಸಿಕೊಂಡು ಮನೆಗೆ ತರಬೇಕು ಎಂದುಕೊಂಡಿದ್ದರೆ, ಈ ಇಂದಿನ ವಿಡಿಯೋದಲ್ಲಿ ನಾವು ತಿಳಿಸಿರುವ ಹಾಗೆ ಈ ಒಂದು ಸರಳ ತಾಂತ್ರಿಕ ಪರಿಹಾರವನ್ನು ಮಾಡಿ. ನಿಮ್ಮ ಮನೆಯ ಗ್ಯಾಸ್ ಸ್ಟವ್ ಕೆಳಗಡೆ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು, ಜಾತಕದಲ್ಲಿರುವ ದರಿದ್ರ ಯೋಗಗಳು ಕಳೆದು ಧನ ಲಾಭವಾಗುತ್ತದೆ. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ನಿಮಗೇನಾದರೂ ಇಂತಹ ಕಷ್ಟಗಳು ಇದ್ದಾಗ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ, ಶಾಶ್ವತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತುಂಬ ಬೇಗನೆ ಹೇಳುತ್ತಾರೆ. ನಮ್ಮ ಶಾಸ್ತ್ರಗಳ ಪ್ರಕಾರ ಅಡುಗೆ ಮನೆಯು ಮಹಾಲಕ್ಷ್ಮಿಯ ವಾಸಸ್ಥಾನ. ಅದರಲ್ಲಿಯೂ ನಾವು ಪ್ರತಿದಿನ ಬಳಸುವ ಗ್ಯಾಸ್ ಸ್ಟವ್ ಅಥವಾ ಒಲೆ ಅಗ್ನಿದೇವನ ಸಂಕೇತವಾಗಿದೆ. ಅಗ್ನಿ ಮತ್ತು ಲಕ್ಷ್ಮಿಯ ಅನುಗ್ರಹ ಒಂದಾದಾಗ ಮನೆಯಲ್ಲಿರುವ ದರಿದ್ರ ದೂರವಾಗುತ್ತದೆ. ಚಿನ್ನ ಗುರುಗ್ರಹಕ್ಕೆ ಸಂಬಂಧಿಸಿದಾಗಿದೆ. ಗುರುಬಲ ಹಾಗೂ ಲಕ್ಷ್ಮೀ ಕೃಪೆ ಸಿಕ್ಕಾಗ ಮಾತ್ರ ಗಿರವಿ ಇಟ್ಟ ಬಂಗಾರ ಒಲಿದು ಬರಲು ಸಾಧ್ಯವಾಗುತ್ತದೆ. ಯಾವುದೇ ಒಂದು ಶುಕ್ರವಾರ ಅಥವಾ ಮಂಗಳವಾರದ ದಿನ ಬೆಳಗ್ಗೆ ಸ್ನಾನ ಮುಗಿಸಿ ಪೂಜೆ ಮಾಡಿದ ನಂತರ ಈ ಪರಿಹಾರವನ್ನು ಮಾಡಬೇಕು. ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ 3 ಕಲ್ಲುಪ್ಪಿನ ಹರಳು, 2 ಏಲಕ್ಕಿ, 1 ರೂಪಾಯಿ ನಾಣ್ಯವನ್ನು ಇಡಬೇಕು. ನಂತರ ಮನಸ್ಸಿನಲ್ಲಿಯೇ ಮಹಾಲಕ್ಷ್ಮಿಯನ್ನು ಮತ್ತು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮ ಚಿನ್ನದ ಕಷ್ಟಗಳು ದೂರವಾಗಲಿ, ಗಿರವಿ ಇಟ್ಟ ಚಿನ್ನ ಬೇಗ ಮನೆಗೆ ಬಂದು ಸೇರಲಿ ಎಂದು ಸಂಕಲ್ಪ ಮಾಡಿ ಆ ಬಟ್ಟೆಯನ್ನು ಒಂದು ಸಣ್ಣ ಮೂಟೆಯಂತೆ ಗಂಟು ಹಾಕಿ ಕಟ್ಟಿ. ಈಗ ನಿಮ್ಮ ಅಡುಗೆ ಮನೆಗೆ ಬಂದು ಗ್ಯಾಸ್ ಸ್ಟವ್ ಕೆಳಭಾಗದಲ್ಲಿ ಸುಲಭವಾಗಿ ಯಾರಿಗೂ ಕಾಣಿಸಬಾರ್ದು ಆ ರೀತಿಯಲ್ಲಿ ಒಂದು ಮೂಟೆಯನ್ನು ಇಟ್ಟು ಬಿಡಿ. ಗ್ಯಾಸ್ ಸ್ಟವ್ ಕೆಳಗಡೆ ಸ್ವಚ್ಛತೆ ಇರಬೇಕು. ಈ ರೀತಿ ಮಾಡುವುದರಿಂದ ಅಡುಗೆ ಮನೆಯಲ್ಲಿ ಧನಾಕರ್ಷಣ ಶಕ್ತಿಯು ಹೆಚ್ಚಾಗುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸಕಾರಾತ್ಮಕ ಬದಲಾವಣೆ ಕಂಡುಬರುತ್ತದೆ. ನಿಮ್ಮ ಗರಿವಿಲ್ಲದಂತೆ ಗಿರವಿ ಇಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳಲು ಹಣದ ಮೂಲಗಳು ಸೃಷ್ಟಿಯಾಗುತ್ತವೆ. ಇದನ್ನು ಪೂರ್ಣ ನಂಬಿಕೆ ಮತ್ತು ಸಕಾರಾತ್ಮಕ ಯೋಚನೆಯೊಂದಿಗೆ ಮಾಡಿ. ತಂತ್ರಶಾಸ್ತ್ರದಲ್ಲಿ ಇದಕ್ಕೆ ವಿಶೇಷವಾದ ಮಹತ್ವವಿದೆ. ನಿಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳಿದ್ದಾಗ ಮತ್ತು ಈ ಮೂಟೆಯನ್ನು ಗುರುಗಳು ಶ್ರೀ ಮಂಜುನಾಥ್ ಅವರೇ ಮಾಡಿಕೊಡುತ್ತಾರೆ. ಅವರಿಂದ ಕೇಳಿ ಪಡೆದುಕೊಳ್ಳಿ. ನಿಮ್ಮ ಯಾವುದೇ ಕಷ್ಟಗಳನ್ನು ಕೂಡ ತುಂಬ ಬೇಗನೆ ಪರಿಹಾರ ಮಾಡಿಕೊಡುತ್ತಾರೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ.